ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಮಸಾಲ ರಾಗಿ ರೊಟ್ಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೇನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಒಂದೊಂದು ಬೌಲಷ್ಟು ಹಾಕಬೇಕು. ಇವತ್ತು ಗುರುವಾರ ತಿಂಡಿಗೆ ಮಾಡ್ತಾ ಇದ್ದೀವಿ. ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಚಮಚ ಸಕ್ಕರೆ, ಒಂದು ಚಮಚ ಸಕ್ಕರೆ ಹಾಕಿ ನಂತರ ಅದಕ್ಕೆ ಸಣ್ಣಕಾಗಿ ಹೆಚ್ಚಿರೋ ಅಂಥ ಹಸಿಮೆಣಸಿನ್ಕಾಯಿ, ನಂತರ ಕೊತ್ತಂಬರಿ ಸೊಪ್ಪು ಸಣ್ಣಕಾಗಿ ಹೆಚ್ಚಿರೋದು, ಒಂದು 8 ಹಸಿಮೆಣಸಿನ್ಕಾಯಿ ಸಣ್ಣಕಾಗಿ ಹೆಚ್ಚಿರೋದು, ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ನಂತರ ಶುಂಠಿ ತುರಿದಿರೋ ಅಂಥ 1 ಇಂಚಷ್ಟು ಶುಂಠಿ, ಮತ್ತು 1 ಕ್ಯಾರೆಟು ತುರಿದಿರೋದು, ನಂತರ ಸಣ್ಣಗಾಗಿ ಹೆಚ್ಚಿರೋ ಅಂಥ 3 ಈರುಳ್ಳಿ, ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು, ಹಾಕಿ ಆ ಹಿಟ್ಟೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಾಯಿ ತುರಿ, ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೊಟ್ಟಿ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು. ಈಗ ಹಿಟ್ಟು ಕೂಡ ಕಲಸಾಗಿದೆ. ಅದರಿಂದ ಉಂಡೆ ಉಂಡೆ ಮಾಡಿ ಹೋಳಿಗೆ ಪೇಪರ್ ಮೇಲೆ ತಟ್ಕೋಬೇಕು. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮತ್ತು ಇದು ಮಸಾಲ ರೊಟ್ಟಿ ಟೇಸ್ಟ್ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ಬರೀ ರಾಗಿ ಮುದ್ದೆ ಅಷ್ಟೇ ತಿನ್ನೋರು ಈ ರೀತಿ ಕೂಡ ಮಾಡಿ ತಿನ್ಬೋದು. ಈಗ ರೊಟ್ಟಿ ತಟ್ಟಿ ಕೂಡ ಆಗಿದೆ. ಈ ಕಡೆ ಕಾವಲಿ ಬಿಸಿ ಮಾಡೋದಕ್ಕೆ ಕೂಡ ಇಟ್ಕೊಂಡಿದ್ದೀವಿ. ಈಗ ಹಂಚು ಕೂಡ ಕಾದಾಗಿದೆ. ಅದ್ರ ಮೇಲೆ ಆ ರೊಟ್ಟಿನ ಹಾಕಬೇಕು. ರೊಟ್ಟಿ ಹಾಕಿ ಎರಡು ಬದಿನೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಖಂಡಿತವಾಗ್ಲೂ ನೀವು ಕೂಡ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ತುಪ್ಪದ ಜೊತೆಗೆ ಕಾಯಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ರೊಟ್ಟಿ ಕೂಡ ರೆಡಿಯಾಗಿದೆ. ಈಗ ಅದು ತುಪ್ಪದ ಜೊತೆಗೆ ಸರ್ವ್ ಮಾಡೋಣ. ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.